ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವ್ಲಾಗ್ ಅಪ್ಲೋಡ್ ಮಾಡಿ 1 ವೀಕ್ ಆಗ್ತಾ ಬಂತು. ಹುಷಾರಿರಲಿಲ್ಲ ಸ್ವಲ್ಪ, ಅದಕ್ಕೋಸ್ಕರ. ಸೊ ಬನ್ನಿ, ಇವತ್ತು ಏನಿಲ್ಲ, ಸ್ವಲ್ಪ ಚಿಕ್ಕದ ಒಂದು 3 ಮಿನಿಟ್ಸ್ ಅಷ್ಟೇನೇ ಇದು ವಿಡಿಯೋ. ಒಂದು ಇನ್ಫಾರ್ಮೇಟಿವ್ ಆ್ಯಂಡ್ ಹೆಲ್ತ್ಗೆ ಒಳ್ಳೇದು ಕೂಡ. ಯಾರೆಲ್ಲ ಈ ಥರ ಟೆಂಪಲ್ಗೆ ಹೋದಾಗ ಟೀ ಮತ್ತು ಕಾಫಿ ಜೊತೆ ಕಡಲೆಪುರಿ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ವೀಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀನಿ. ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಥರದ ವೀಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಆ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಎಡಿಟಿಂಗಲ್ಲಿ, ವಾಯ್ಸ್ ಓವರಲ್ಲಿ ಏನೇ ತಪ್ಪಿದ್ರೂ ಕ್ಷಮೆ ಇರಲಿ. ಮುಂದೆ ಹೋಗ್ತಾ ಹೋಗ್ತಾ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಹೇಗೆ ಮಾಡಬೇಕು ಏನು ಅಂತ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಭಾವ ಏನೂ ಇಲ್ಲ, ಎಲ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಮೂಳೆಗಳಿಗೆ, ಜಾಯಿಂಟ್ ಪೇಯ್ನು, ಬ್ಯಾಕ್ ಪೇಯ್ನು ಅಂತ ಬರ್ತಾ ಇರುತ್ತಲ್ಲ, ಮಂಡಿ ನೋವು, ಅದಕ್ಕೆಲ್ಲನೂ ಒಳ್ಳೆಯದು. ನಾವು ಇದೇ ಥರ ಯೂಸ್ ಮಾಡ್ತೀವಿ. ಇದೇನಪ್ಪ ಅಂತಂದರೆ ಕೊಬ್ಬರಿನ ಈ ಡೈಮಂಡ್ ಶೇಪ್ ಆಗಲಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಟಾದರೂ ಮಾಡ್ಬೋದು, ಅಥವಾ ತೆಳ್ಳಗೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು. ಇದನ್ನು ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜಜ್ಕೊಬೇಕು. ಯಾಕೆಂದರೆ ಇದನ್ನು ತುಪ್ಪ ಹಾಕ್ಬಿಟ್ಟು ನಾವು ನೆನ್ಕೊಳ್ಳೋಕ್ಕೆ ಬಿಡ್ತೀವಲ್ಲ, ತುಪ್ಪ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಜಜ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ನೆನೆಯುತ್ತೆ ಕೂಡ. ಇಲ್ಲಿ ನಾನು ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋ ಅಂಥ ತುಪ್ಪನ ಇದಕ್ಕೆ ಒಂದು 50 ಗ್ರಾಮ್ ಅಷ್ಟು ಹಾಕ್ಕೊಳ್ತೀನಿ. ಒಂದು ಉಂಡೆ ಕೊಬ್ಬರಿಗೆ ಹತ್ತತ್ರ ಇದು 150 ಗ್ರಾಮ್ ಇದೆ ಇದು ಕೊಬ್ಬರಿ ಹೋಳು. ಇದಕ್ಕೆ ಒಂದು 50 ಗ್ರಾಮ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಮೇಲ್ಮೇಲೆ ಹೆಂಗೆ ಈ ದೋಸೆಗೆಲ್ಲ ಹಾಕ್ಕೊಳ್ತೀವಲ್ಲ ಆ ಥರ ಹಾಕಿದ್ರೆ ಸಾಕು, ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಕೊಬ್ಬರಿ ಜಜ್ಕೊಂಡಿದ್ದಾದಮೇಲೆ ಆದಷ್ಟು ಸ್ವಲ್ಪ ದೊಡ್ಡದು ಅಗಲವಾಗಿರೋ ಅಂಥ ಡಬ್ಬಿನ ಇಟ್ಕೊಂಡು ಅದ್ರ ಮೇಲೆ ಹೀಗೆ ತುಪ್ಪನ ಈ ರೀತಿ ಕೊಬ್ಬರಿ ಮುಳುಗೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಯಾರಿಗೆಲ್ಲ ಇನ್ನೂ ಇದು ಗೊತ್ತಿಲ್ಲ ಟೇಸ್ಟ್, ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಈ ಥರ ಎಲ್ಲನೂ. ಒಂದು 3-4 ಪೀಸ್ನ ಈ ಥರ ಮಾಡಿಕೊಂಡು ನೀವು ಟ್ರೈ ಮಾಡಿ ನೋಡ್ಬೋದು. ಇಷ್ಟ ಖಂಡಿತ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. 1000 ಸಬ್ಸ್ಕ್ರೈಬರ್ ರೀಚ್ ಆಗಬೇಕು ಅನ್ನೋ ಆಸೆ ಇದೆ. ನೋಡೋಣ ದೇವರು ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ. ಪ್ಲೀಸ್ ಯಾರಿಗಾದರೂ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್, ಲವ್ ಯು. ಆ್ಯಂಡ್ ಹುಷಾರಿರಲಿಲ್ಲ ಅಂತ ಅಮ್ಮ ಮನೆಗೆ ಹೋಗಿದ್ದಾಗ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮೆಡಿಸನ್ಸ್ ಎಲ್ಲ ತೊಗೊಂಡ್ರೆ ಯೂಶ್ವಲಿ ಎಲ್ರಿಗೂ ತುಂಬ ಹೀಟ್ ಆಗುತ್ತೆ ಅಲ್ವಾ. ಅದೇ ಥರನೇ ಲಾಸ್ಟ್ ಟೈಮ್ ತೊಗೊಂಡು ಬಂದಾಗ ಮೆಹಂದಿ ಪೌಡರ್ ಮಿಕ್ಕಿತ್ತು, ಅದನ್ನು ಕಲಸಮ್ಮ ಅಂತ ಹೇಳಿದೆ. ಇದಕ್ಕೆ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಸಕ್ಕರೆ, ಇದಿಷ್ಟೇ ಹಾಕ್ಬಿಟ್ಟು ಡೈರೆಕ್ಟ್ ಮೆಹಂದಿ ಪೌಡರ್ನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಅಥವಾ 1.5 ಟೀ ಸ್ಪೂನ್ ಟೀ ಟ್ರೀ ಆಯಿಲ್ ಹಾಕ್ಕೊಂಡ್ರೆ ಸಾಕು. ಅಂದರೆ ನೀಲಗಿರಿ ಎಣ್ಣೆ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಘಮ ಘಮ ಅಂತಾರೆ. ನನ್ನ ಮಗಳು ಬಂದು ತುಂಬ ಕಾಟ ಕೊಡ್ತಾ ಇದ್ದಾಳೆ. ಆ್ಯಂಡ್ ಇದು ಮೆಹಂದಿ ಪೌಡರ್ ಯೂಸ್ ಮಾಡಿರೋದು ಹ್ಯಾತಿ ಬ್ರ್ಯಾಂಡ್ ಅವ್ರದ್ದು, 100% ಪ್ಯೂರ್ ಅಂತ. ತಲೆ ಕೂದಲಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ಮೆಹಂದಿ ತಲೆಗೆ ಹಾಕ್ಕೊಳ್ಳೋದು